ಮಂಡ್ಯ ತಾಲೂಕು ಕೆರಗೋಡು ಹೋಬಳಿಯ ಹೊಡಗಟ್ಟ ಗ್ರಾಮದಲ್ಲಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ವತಿಯಿಂದ ರಸಗೊಬ್ಬರ ಮಳಿಗೆ ಉದ್ಘಾಟನಾ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಂಘದ ನೂತನ ಮಳಿಗೆಯನ್ನ ಜಂಟಿ ಕೃಷಿ ನಿರ್ದೇಶಕ ವಿಎಸ್ ಅಶೋಕ್ ಲೋಕಾರ್ಪಣೆ ಮಾಡಿ ಇದರ ಸದುಪಯೋಗವನ್ನ ಪಡೆದುಕೊಳ್ಳುವಂತೆ ರೈತರಿಗೆ ಸಲಹೆ ನೀಡಿದರು. ಈ ಕಡೆ ನೋಡಿ ಸರ್. ಹೊಸದಾಗಿ ಪ್ರಾರಂಭ ಆಗ್ತಾ ಇರುವಂತಹ ಸಂಘಕ್ಕೆ 50-60 ಸಹಕಾರ ಸಂಘಗಳಿಗೆ ಸಂಬಂಧಿಸಿದ ಪ್ರಾರಂಭೋತ್ಸವಕ್ಕೆ ಫಸ್ಟ್ ಬರ್ತಾ ಇರೋದೇ ಇಲ್ಲಿ ಕೆಲಸ. ಇದೇ ಮೊದಲು ಕೆಲವು ಹಿರಿಯ ಕೀಲಾರದ ವ್ಯಾಪ್ತಿಗಿತ್ತು. ಕೀಲಾರದಲ್ಲಿ ಇದೇ ತರ ಕೃಷಿ ಪತ್ತಿನ ಸಹಕಾರ ಸಂಘ ಪ್ರಾರಂಭ ಆದಾಗ ಕೆಲವರು ಭಾಗವಹಿಸಿರ್ಬೋದು. ಸ್ವಾತಂತ್ರ್ಯ ಬಂದ ನಂತರ ರೈತರುಗಳಿಗೆ ಅವರ ಮನೆ ಬಾಗಿಲತ್ರ, ಅವರ ಹಳ್ಳಿನಲ್ಲಿ ಅಥವಾ ಹತ್ತಿರದ ಪ್ರದೇಶದಲ್ಲಿ ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಪರಿಕರಗಳು ಮನೆ ಹತ್ರ ಸಿಗಲಿ ಅಂತೇಳಿ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಅವಾಗ ಸ್ಥಾಪನೆ ಮಾಡ್ತಾರೆ. ಬಿತ್ತನೆ ಬೀಜ ಆಗ್ಬೋದು, ಕೀಟನಾಶಕ ಆಗ್ಬೋದು, ರಸಗೊಬ್ಬರ ಆಗ್ಬೋದು, ಸಾಲ ವಿಮೆಗಳಾಗ್ಬೋದು, ಅಥವಾ ಇದಕ್ಕಿಂತ ಮೀರಿ ಅವರ ಬೆಳೆದಂತ ಬೆಳೆಗಳಿಗೆ ಒಳ್ಳೆ ಬೆಲೆ ಒದಗಿಸ್ಕೊಡುವಂತ ನಿಟ್ಟಿನಲ್ಲೂ ಸಹ ಕೆಲಸ ಮಾಡಲಿ ಅಂತ ಹೇಳಿ ಸರ್ಕಾರ. ನಂತರ ಸಂಘದ ಅಧ್ಯಕ್ಷ ಹರೀಶ್ ಬಾಣಸವಾಡಿ ಅವರು ಮಾತನಾಡಿ, ರೈತರ ಅನುಕೂಲಕ್ಕಾಗಿ ರಸಗೊಬ್ಬರ ಮಳಿಗೆಯನ್ನ ತೆರೆಯಲಾಗಿದೆ. ರೈತರು ಇಲ್ಲಿ ದೊರೆಯುವ ರಸಗೊಬ್ಬರ, ಕೃಷಿ ಪರಿಕರ ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಖರೀದಿಸಿ ಸಂಘದ ಅಭಿವೃದ್ಧಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದರು. ಸಂಘದ ಅಭಿವೃದ್ಧಿಗೆ ಪ್ರತಿಯೊಬ್ಬ ಸದಸ್ಯರು ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ. ಮುಂದೆಯೂ ಸಹ ಇದೇ ರೀತಿ ಸಹಕಾರ ನೀಡಬೇಕು ಎಂದು ವಿನಂತಿಸಿದರು. ಸರ್ಕಾರಿ ನೌಕರರಿರ್ಬೋದು, ಅವರೆಲ್ಲರೂ ಕೂಡ ಅವ್ರ ಜೊತೆಯಲ್ಲಿ ಮೇಲ್ಮಟ್ಟದಲ್ಲಿ ಅವ್ರ ಜೊತೆ ಇರೋದ್ರಿಂದ ಈ ಬಿಲ್ಡಿಂಗ್ ಕಟ್ಟೋದು ಕೂಡ ಒಂದಷ್ಟು ಅನುದಾನವನ್ನು ಕೂಡ ನಾವು ಕೊಡಿಸ್ತೀವಿ ಅಂತ ಹೇಳಿ ನಮಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಈ ತರ ಸಹಕಾರವನ್ನ ಕೊಡ್ತಕ್ಕಂಥದ್ದು ಆ ಊರಿನ ಏಳಿಗೆಯನ್ನ ಬಯಸ್ತದೆ. ಹಾಗಾಗಿ ಅವ್ರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನೆಗೆ ಅಂತ ಹೇಳಿ ನಾವು ಬೇರೆ ಯಾರನ್ನೂ ಕೂಡ ಅತಿಥಿಗಳಾಗಿ ಕರೆದಿಲ್ಲ. ನಮಗೆ ಎಲ್ಲರೂ ಕೂಡ. ಕಾರ್ಯಕ್ರಮದಲ್ಲಿ ಹೊಡಗಟ್ಟ ಫ್ಯಾಕ್ಸ್ ಮಾಜಿ ಅಧ್ಯಕ್ಷರಾದ ನಂದೀಶ್, ಉಪಾಧ್ಯಕ್ಷರಾದ ಗೋಪಾಲ್, ಸದಸ್ಯರಾದ ವೆಂಕಟರಾಜು, ಆರ್ ವಿಜಯರಾಜು, ರಾಜಾಚಾರಿ, ಪುಟ್ಟತಾಯಮ್ಮ, ಸುಜಾತ, ತಾಯಮ್ಮ, ಚಿಕ್ಕೋಳಮ್ಮ, ಸಿಇಒ ಶಂಕರೇಗೌಡ ಉಪಸ್ಥಿತರಿದ್ದರು.